ಪಂಚಮಸಾಲಿಗಳಿಗೆ ಒಬ್ಬರಿಗೇನೆ ಕೊಟ್ಟು ಬಿಟ್ರೆ ಉಳಿದವರ ಕಥೆ ಏನು ಅಂತ ಮತ್ತೊಬ್ಬ ಸಚಿವರು ಪ್ರಶ್ನೆಯನ್ನ ಎತ್ತಿದ್ದಾರೆ. ಯಾರು? ಸಂತೋಷ್ ಲಾಡ್ ಅವರು. ಪಂಚಮಸಾಲಿ ಒಬ್ಬರನ್ನ ಬಿಟ್ಟು ಉಳಿದ ಲಿಂಗಾಯತರ ಕಥೆ ಏನಾಗಬೇಕು ಅಂತ ಬೆಳಗಾವಿಯಲ್ಲಿ ಸಚಿವ ಸಂತೋಷ್ ಲಾಡ್ ಅವರು ಈ ಪ್ರಶ್ನೆಯನ್ನ ಎತ್ತಿದ್ದಾರೆ. ಪಂಚಮಸಾಲಿ ಒಬ್ಬರಿಗೇನೆ ಕೊಟ್ರೆ ಉಳಿದವರ ಕಥೆ ಹೇಗೆ? ಪಂಚಮಸಾಲಿ ಒಬ್ಬರನ್ನ ಬಿಟ್ಟು ಉಳಿದ ಲಿಂಗಾಯತರ ಕಥೆ ಏನು ಅಂತ ಈ ಪ್ರಶ್ನೆಯನ್ನ ಎತ್ತಿದ್ದಾರೆ ಸಚಿವ ಸಂತೋಷ್ ಲಾಡ್ ಅವರು. ಅವರು ಹಿಂದೂಗಳು ವಿರೋಧಿ ಒಳ ಜಗಳ ಈಗ ಯಾವಾಗಲೂ ಈ ಡೆಮೋಕ್ರಸಿನಲ್ಲಿ ಎಲ್ಲರೂ ಅವ್ರಿಗೇನು ಬೇಕೋ ಅವ್ರು ಕೇಳ್ತಾನೆ ಇದ್ದಾರೆ. ಈಗ ಉಲ್ಟಾ ಹೇಳ್ಕಂತ ನಾವು ಕೇಳ್ಬೋದು. ಈಗ ಪಂಚಮಶಾಲಿ ಏನು ಕೇಳ್ತಾರೆ ಟು ಮತ್ತು ಇನ್ನು ಲಿಂಗಾಯತ್ ಸಮಾಜದ ಹೆಂಗೆ, ಇನ್ನು ಲಿಂಗಾಯತ್ ಸಮಾಜದೇನು ಬೇಡ, ಹಂಗೆ ಒಂದಕ್ಕೊಂದು ಹೇಳ್ಕಂತ ನೋಡ್ಬಿಡ್ಬೋದಾ? ಈ ಲಿಂಗಾಯತ್ ಸಮಾಜ ಅಂತ ನೀವು ಹೇಳ್ತೀರಿ, ಪಂಚಮಶಾಲಿ ಅಂತ ನೀವು ಹೇಳ್ತೀರಿ, ಹಿಂದೂ ಅಂತೂ ನೀವು ಹೇಳ್ತೀರಿ. ಇದು ಎಂಡ್ಲೆಸ್ ರೀ. ಇದು ಎಲ್ಲ ಸಮಾಜಗಳಿಗೆ ಸರ್ಕಾರದಲ್ಲಿ ಪ್ರಾವಿಷನ್ ಇದೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಾವಿಷನ್ ಇದೆ, ಬರ್ಬೋದು, ಹೋರಾಟ ಮಾಡ್ಬೋದು, ಕೇಳ್ಬೋದು. ಅದಕ್ಕೆ ಒಂದಕ್ಕೊಂದು ಹಿಂಗೇನೋ ಡಿಫ್ರೆನ್ಸ್ ಬಂದಾಗ ಈ ಥರ ಒಬ್ಬರ ಮೇಲೆ ಟೋಪಿ ಹಾಕಿ ಒಬ್ಬರ ಮೇಲೆ ಟೋಪಿ ಹಾಕಿ ಮಾತಾಡಿದಾಗ ಏನು ಅರ್ಥ ಏನಿದೆ? ನಾವು ವಿ ಆರ್ ಆಲ್ ಇಂಡಿಯನ್ಸ್ ಓನ್ಲಿ ಬೇಸಿಕಲಿ.